Hi, this is Manjunath Amrutnavar and you are watching my official YouTube channel Manjunath Grammar Guru. ಫ್ರೆಂಡ್ಸ್ ಇಲ್ಲೊಂದು ಕ್ವಶನ್ ಬರ್ದಿದ್ದೀನಿ. ದ ಪ್ಲೂರಲ್ ಆಫ್ ದ ವರ್ಲ್ಡ್ ಫೆನಾಮಿನಾ ಅಂತ ಹೇಳಿ ಈ ಕ್ವಶನ್ ಅನ್ನ ಕೆಇಎದವರು ವಿವಿಧ ನಿಗಮ ಮಂಡಳಿಗೆ ಎಕ್ಸಾಮ್ ನಡೆಸಿದ್ರಲ್ವಾ, ಅದರಲ್ಲಿ SDA ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಕ್ವಶನ್ ಆಗಿತ್ತು. ಆ ಪೇಪರ್ 29/10/2023 ನಡೆದಿದೆ. ಬೇಕಿದ್ರೆ ನೀವು ಕ್ವಶನ್ ಪೇಪರ್ ಅನ್ನ ಚೆಕ್ ಮಾಡ್ಕೋಬಹುದು. ಅದರಲ್ಲಿ ಈ ಕ್ವಶನ್ ಅನ್ನ ಕೇಳಲಾಗಿತ್ತು. ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗತ್ತಂದ್ರೆ ಹೇಳಿದ್ರೆ ಬಿ ಆಪ್ಷನ್ ಅನ್ನೋದು ರೈಟ್ ಆಗತ್ತೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಾವು ನಿನ್ನೆ ದಿನ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅನ್ನ ಡಿಸ್ಕಸ್ ಮಾಡಿದೀವಿ. ಸೊ ಅನ್ನೆಸೆಸರಿ ಆದಂತಹ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಾವು ಡಿಸ್ಕಸ್ ಮಾಡಬಹುದಾಗಿತ್ತು. ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬಾಯ್ ಅಂತ ಇದ್ದಿದ್ದನ್ನ ಬಾಯ್ಸ್ ಮಾಡಿ, ಚೇರ್ ಅಂತ ಇದ್ದಿದ್ದನ್ನ ಚೇರ್ಸ್ ಮಾಡಿ, ಗರ್ಲ್ಸ್ ಅನ್ನ ಗರ್ಲ್ ಅನ್ನ ಗರ್ಲ್ಸ್ ಮಾಡ್ಬೋದು, ಡಾಕ್ಟರ್ ಇದ್ದ ಡಾಕ್ಟರ್ಸ್, ಟೀಚರ್ ಅಂತ ಬಂದ್ರೆ ಟೀಚರ್ಸ್ ಮಾಡಿ. ಈ ತರದ ಎಕ್ಸಾಂಪಲ್ಸ್ ಗಳನ್ನ ನಾವು ತಗೊಂಡು ಹೇಳ್ಬೋದಾಗಿತ್ತು. ಬಟ್ ಉದ್ದೇಶ ಇಷ್ಟೇ, ನಾವ್ ಏನೇ ಕಲ್ತ್ರು ಕೂಡ ಅದು ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ಬೇಕು, ಎಕ್ಸಾಮ್ ಪರ್ಪಸ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಈ ಹಿಂದೆ ಏನ್ ನಡೆದಿರ್ತಕ್ಕಂತಹ ಎಕ್ಸಾಮ್ ಗಳಲ್ಲಿ ಅಥವಾ ಯಾವ ಶಬ್ದದ ಮೇಲೆ ಕ್ವಶನ್ ರೈಸ್ ಮಾಡಿದ್ರು ಅಂತಹ ಸೆಲೆಕ್ಟೆಡ್ ವರ್ಡ್ಸ್ ಗಳನ್ನ ತಗೊಂಡು ನಿನ್ನೆ ಕ್ಲಾಸ್ ಅಲ್ಲಿ ಅಥವಾ ಈ ಹಿಂದಿನ ಎಲ್ಲಾ ತರಗತಿಗಳಲ್ಲೂ ಕೂಡ ಸೆಲೆಕ್ಟೆಡ್ ವರ್ಡ್ಸ್ ಗಳ ಮೇಲೆ ನಾನು ಕ್ಲಾಸ್ ಮಾಡಿದ್ದೀನಿ. ಸೊ ಇದೆಲ್ಲ ಪುಸ್ತಕದಲ್ಲಿ ಇಲ್ವಾ? ಖಂಡಿತ ಇದೆ. ಆದ್ರೆ ಒಬ್ಬ ಟೀಚರ್ ತಿಳಿಸಿಕೊಟ್ಟ ಹಾಗೆ ಪುಸ್ತಕವನ್ನ ಓದಿದ್ರೆ ಅಷ್ಟು ನಮ್ಗೆ ಒಮ್ಮೆಲೆ ಅರ್ಥ ಆಗೋದಿಲ್ಲ. ಆ ಟೀಚರ್ ತಿಳಿಸ್ಕೊಟ್ಟಾಗ ನಾವು ಯಾವ ರೀತಿ ಅರ್ಥ ಆಗತ್ತಲ್ವಾ, ಅದನ್ನ ನಾವು ಸೆಲ್ಫ್ ಸ್ಟಡಿ ಮಾಡಿದಾಗ ಅರ್ಥ ಆಗಲ್ಲ. ಒಂದ್ಸಾರಿ ನಾವು ಟೀಚರ್ಸ್ ಕಡೆಯಿಂದ ತಿಳಿಸ್ಕೊಂಡು ಆಮೇಲೆ ಓದಿದ್ರೆ ಅದು ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಅಂಡ್ ಐ ಅಗ್ರಿ ವಿತ್ ಯು ದಟ್ ಅ ಬುಕ್ ಈಸ್ ಈಕ್ವಲ್ ಟು 1000 ಫ್ರೆಂಡ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಗ್ರಿ ಇದ್ದೇನೆ. ಆದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಏನಂತ ಹೇಳಿದ್ರೆ, ಅ ಟೀಚರ್ ಈಸ್ ಈಕ್ವಲ್ ಟು 1000 ಬುಕ್ಸ್ ಅಂತಾನು ಹೇಳ್ಬೋದು. ಸೊ 1000 ಪುಸ್ತಕಗಳನ್ನ ಓದುವುದಕ್ಕಿಂತ ಒಬ್ಬ ಟೀಚರ್ ತಿಳಿಸ್ಕೊಡುವಂತಹ ವಿಷಯವನ್ನ ತಿಳ್ಕೊಂಡ್ರೆ ಅದು ತುಂಬಾ ಬೇಗ ಅರ್ಥ ಆಗತ್ತೆ. ಸೊ ದ್ಯಾಟ್ಸ್ ವೈ ಐ ಫೀಲ್ ಪ್ರೌಡ್ ಮೈ ಸೆಲ್ಫ್ ಬೀಯಿಂಗ್ ಅ ಟೀಚರ್. ಸೊ ಇವತ್ತು ನಾವು ಜೆಂಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಟಾಪಿಕ್, ಇಲ್ಲೊಂದಷ್ಟು ವರ್ಡ್ ಗಳನ್ನ ಬರೆದಿದ್ದೀನಿ. ಸನ್, ಮೂನ್, ಅರ್ತ್, ಟೈಮ್ ಅಂತ ಇದೆ. ಈ ಎಲ್ಲಾ ಶಬ್ದಗಳು ಏನ್ ಇಂಡಿಕೇಟ್ ಮಾಡತ್ತೆ ಅನ್ನೋದನ್ನ ನೋಡೋಣ. ಅಂದ್ರೆ ವೆದರ್ ಇಟ್ ಈಸ್ ಅ ಮೇಲ್ ಆರ್ ಫಿಮೇಲ್ ಆರ್ ನ್ಯೂಟ್ರಲ್ ಜೆಂಡರ್, ಯಾವ್ದ್ರಲ್ಲಿ ಇದನ್ನ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ದ ಜೆಂಡರ್. ಜೆಂಡರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಲಿಂಗ ಅಂತ ಹೇಳಿ ಕರಿತೀವಿ. ಇದರ ಡೆಫಿನೇಷನ್ ಅನ್ನು ನೋಡೋದಾದ್ರೆ, ಜೆಂಡರ್ ಇಂಡಿಕೇಟ್ಸ್ ವೆದರ್ ಅ ಪರ್ಸನ್ ಆರ್ ಅನ್ ಅನಿಮಲ್ ಈಸ್ ಮೇಲ್ ಆರ್ ಫಿಮೇಲ್ ಅಂತ ನೋಡ್ತೀವಿ. ಅಂದ್ರೆ ಯಾವುದು ಪುರುಷನನ್ನ ಅಥವಾ ಮಹಿಳೆಯನ್ನ ಸೂಚಿಸುತ್ತ, ಪ್ರಾಣಿನೇ ಆಗಿರ್ಬೋದು, ವ್ಯಕ್ತಿಗಳೇ ಆಗಿರ್ಬೋದು, ಹಂಗೆ ಸೂಚಿಸುವಂತಹ ವಿಷಯವನ್ನ ನಾವು ಜೆಂಡರ್ ಅಂತ ಹೇಳಿ ಕರಿತೀವಿ. ಆ ಜೆಂಡರ್ ಅಲ್ಲೇ ಮತ್ತೆ ನಾವು ಕ್ಯಾಟಗರಿಯನ್ನ ಮಾಡಿದಾಗ 4 ಭಾಗಗಳನ್ನಾಗಿ ನಾವು ಅಧ್ಯಯನ ಮಾಡ್ತೀವಿ. ಫಸ್ಟ್ ಒನ್ ಮಾಸ್ಕ್ಯುಲೈನ್ ಜೆಂಡರ್, ಸೆಕೆಂಡ್ ಒನ್ ಫೆಮಿನೈನ್, ಥರ್ಡ್ ಒನ್ ಕಾಮನ್, ಫೋರ್ತ್ ಒನ್ ನ್ಯೂಟ್ರಲ್ ಜೆಂಡರ್ ಅಂತ ಹೇಳಿ ನೋಡ್ತೀವಿ. ಮಾಸ್ಕ್ಯುಲೈನ್ ಜೆಂಡರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪುಲ್ಲಿಂಗ. ಅದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಬಾಯ್, ಬ್ರದರ್, ಸನ್, ಮ್ಯಾನ್, ಮೋಂಕ್ ಅಂದ್ರೆ ಸನ್ಯಾಸಿ. ಸೊ ಇದೆಲ್ಲವೂ ಕೂಡ ಮಾಸ್ಕ್ಯುಲೈನ್ ಜೆಂಡರ್ಗೆ ಎಕ್ಸಾಂಪಲ್. ಆದ್ರೆ ಫೆಮಿನೈನ್ ಜೆಂಡರ್ ಅಂತ ಬಂದ್ರೆ ಸ್ತ್ರೀಲಿಂಗ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಗರ್ಲ್, ಸಿಸ್ಟರ್, ಡಾಟರ್, ವುಮನ್, ನನ್. ಇದಷ್ಟು ಎಕ್ಸಾಂಪಲ್ ಫೆಮಿನೈನ್ ಜೆಂಡರ್ಗೆ ಆಯ್ತು. ಇನ್ನು ಕಾಮನ್ ಜೆಂಡರ್ ಅಂತ ಬಂದಾಗ ಸ್ಟೂಡೆಂಟ್ಸ್, ಕಸಿನ್, ಪೇರೆಂಟ್ಸ್, ಕುಕ್, ಡ್ರೈವರ್, ಥೀಫ್, ಪೂಪಿಲ್ ಅಂತ ಹೇಳಿದ್ರೆ ವಿದ್ಯಾರ್ಥಿ ಅಂತ ಅರ್ಥ. ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ ಅಂತ ಹೇಳ್ತೀವಿ. ಯಾವುದನ್ನ ನಾವು ಬೈಫರಿಕೇಶನ್ ಮಾಡೋದಿಲ್ವೋ ಅದು ಅಂದ್ರೆ ಸಾಮಾನ್ಯವಾಗಿ ಕರಿತಿರ್ತೀವಿ ನಾವು. ಈಗ ಸ್ಟೂಡೆಂಟ್ಸ್ ಅಂತ ಕರೆದಾಗ ಅದು ಗರ್ಲು ಆಗಿರ್ಬೋದು, ಬಾಯು ಆಗಿರ್ಬೋದು. ಸೊ ಅದರಲ್ಲಿ ಬೈಫರಿಕೇಶನ್ ಮಾಡೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಅಂತ ಕರೆದಾಗ ಅದು ಕಾಮನ್ ಜೆಂಡರ್ ಆಗತ್ತೆ. ಕಸಿನ್ ಅಂತ, ಎಷ್ಟೋ ಸಾರಿ ನಾವು ಈ ಕಸಿನ್ ಅನ್ನೋ ವರ್ಡ್ ಅನ್ನ ರಾಂಗ್ ಆಗಿ ಯೂಸ್ ಮಾಡ್ತೀವಿ. ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತ ಹೇಳ್ತೀವಿ. ಆತರ ಹೇಳ್ಬಾರ್ದು. ಕಸಿನ್ ಅಂತ ಹೇಳಿದ್ರೆ ಇಟ್ಸ್ ಎನಫ್. ಪೇರೆಂಟ್ಸ್ ಅಂತ ಬಂದಾಗ ಅಲ್ಲಿ ಮೇಲ್ ಆರ್ ಫಿಮೇಲ್ ಅಂತ ಇರಲ್ಲ. ತಂದೆ ತಾಯಿಗಳನ್ನ ಒಟ್ಟಾಗಿ ಪಾಲಕರು ಅಂತ ಏನ್ ಕರಿತೀವಲ್ವಾ, ಸೊ ಅದಕ್ಕೆ ನಾವು ಪೇರೆಂಟ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಕುಕ್ ಅಂತ ಹೇಳಿದ್ರೆ ಅದರಲ್ಲಿ ಬಾಯ್ಸು ಇರ್ತಾರೆ, ಗರ್ಲ್ಸು ಇರ್ತಾರೆ. ಡ್ರೈವರ್ ಅಂತ ಹೇಳಿದ್ರೆ ಪುರುಷನು ಇರ್ತಾನೆ, ಮಹಿಳೆಯರು ಇರ್ತಾರೆ. ಥೀಫ್ ಅಂತ ಹೇಳಿದ್ರೆ ಸೇಮ್. ಪೂಪಿಲ್ ಅಂದ್ರೆ ವಿದ್ಯಾರ್ಥಿಯನ್ನ ನಾವು ಹುಡುಗಿಗೂ ವಿದ್ಯಾರ್ಥಿ ಅಂತ ಕರಿತೀವಿ, ಮತ್ತೆ ಹುಡುಗನಿಗೂ ವಿದ್ಯಾರ್ಥಿ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಬೈಫರಿಕೇಶನ್ ಮಾಡ್ದೇನೆ ಕಾಮನ್ ಆಗಿ ಯೂಸ್ ಮಾಡ್ತೀವಲ್ವಾ, ಅಂತ ಶಬ್ದಗಳನ್ನ ನಾವು ಕಾಮನ್ ಜೆಂಡರ್ ಅಲ್ಲಿ ಯೂಸ್ ಮಾಡ್ತೀವಿ.
ನ್ಯೂಟ್ರಲ್ ಜೆಂಡರ್ ಅಂತ ಬಂದಾಗ ಬುಕ್, ಪೆನ್, ಟೇಬಲ್, ಸ್ಕೂಲ್, ಕಾಲೇಜ್, ಹೌಸ್, ಕಾರ್ ಇವೆಲ್ಲವೂ ಕೂಡ ನ್ಯೂಟ್ರಲ್ ಜೆಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನ್ಯೂಟ್ರಲ್ ಜೆಂಡರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಪುಂಸಕಲಿಂಗ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇವು ಯಾವುದಕ್ಕೂ ಕೂಡ ಜೀವ ಇಲ್ಲ. ಸೊ ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನ ಅಥವಾ ವಿಷಯವನ್ನ ನಾವು ನ್ಯೂಟ್ರಲ್ ಜೆಂಡರ್ ಅಲ್ಲಿ ಹಾಕೋಬಹುದು. ಸ್ವಲ್ಪ ಗಮನ ಬಿಟ್ಟು ಕೇಳಬೇಕು. ಯಾವ ವಸ್ತುಗಳಿಗೆ ಅಥವಾ ವಿಷಯಕ್ಕೆ ಜೀವ ಇಲ್ವೋ ಅದನ್ನ ನ್ಯೂಟ್ರಲ್ ಜೆಂಡರ್ ಅಲ್ಲಿ ಹಾಕೊಳ್ತೀವಿ. ಬಟ್ ಇದರಲ್ಲೂ ಕೂಡ ಎಕ್ಸೆಪ್ಷನ್ ಅಂತ ಇದೆ. ಅದೇನ್ ಎಕ್ಸೆಪ್ಷನ್ ಅಂತ ಹೇಳಿ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೇನೆ. ಸೊ ಇದು ಬೇಸಿಕ್ ಆಗಿತ್ತು. ಇದಷ್ಟು ಏನಿದೆ ಅಲ್ಲ, ಇದು ಟೋಟಲಿ ಬೇಸಿಕ್ ಅಂದ್ರೆ ಗ್ರೌಂಡ್ ಫ್ಲೋರ್ ಅಂತ ಏನ್ ಕರಿತೀವಲ್ವಾ ಅದು. ಇದರ ಮೇಲೆ ನಾವೀಗ ಬಿಲ್ಡಿಂಗ್ ಅನ್ನ ಕಟ್ಟಬೇಕು. ಸೊ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮಾಸ್ಕ್ಯುಲೈನ್ ಜೆಂಡರ್ ಅಂದ್ರೆ ಏನಂತ ನಮಗ್ ಗೊತ್ತಿರ್ಬೇಕು, ಫೆಮಿನೈನ್ ಜೆಂಡರ್ ಅಂದ್ರೆ ಏನಂತ ಗೊತ್ತಿರ್ಬೇಕು, ಅದರಲ್ಲಿ ಯಾವ್ದೆಲ್ಲ ಎಕ್ಸಾಂಪಲ್ಸ್ ಬರ್ತವೆ ಅಂತ ಗೊತ್ತಿರ್ಬೇಕು, ಕಾಮನ್ ಜೆಂಡರ್ ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು. ಅದೇ ತರ ನ್ಯೂಟ್ರಲ್ ಜೆಂಡರ್ ಅಂದ್ರೆ ಏನು ಅಂತ ಗೊತ್ತಿದ್ದಾಗ ಮಾತ್ರ ಎಕ್ಸಾಮ್ ಓರಿಯೆಂಟೆಡ್ ಬಂದಂತಹ ಕ್ವಶನ್ಸ್ ಗಳನ್ನ ನಾವು ಇದರಲ್ಲಿ ಯಾವ್ದಕ್ಕೆ ಫಿಟ್ ಆಗುತ್ತೋ ಅದರಲ್ಲಿ ಹಾಕಿ ಅದನ್ನ ಟ್ಯಾಕಲ್ ಮಾಡಬಹುದು. ಸೊ ಈಗ ಇದು ಟ್ರೇಲರ್ ಆಗಿತ್ತು. ಈಗ ಪಿಕ್ಚರ್ ಈಗ ಸ್ಟಾರ್ಟ್ ಆಗತ್ತೆ. ಸೊ ವಿ ಹ್ಯಾವ್ ಸಮ್ ವರ್ಡ್ಸ್ ವಿಚ್ ಇಸ್ ಅಪಿಯರ್ಡ್ ಇನ್ ವೇರಿಯಸ್ ಎಕ್ಸಾಮ್ಸ್. ಈ ಹಿಂದೆ ನಡೆದಿರ್ತಕ್ಕಂಥ ವಿವಿಧ ಎಕ್ಸಾಮ್ಗಳಲ್ಲಿ ಇವುಗಳ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡಿದ್ರು. ಸೊ ಮಾಸ್ಕ್ಯುಲೈನ್ ಜೆಂಡರ್ ಇದ್ದನ್ನ ಫೆಮಿನೈನ್ ಜೆಂಡರ್ ಅಲ್ಲಿ ಯಾವ ರೀತಿ ಬರೀತೀರಿ ಅಂತ ಕ್ವಶನ್ ರೈಸ್ ಆಗಿತ್ತು. ಸೊ ಅಂತಹ ಒಂದಷ್ಟು ಸೆಲೆಕ್ಟೆಡ್ ವರ್ಡ್ಸ್ ಗಳನ್ನ ನಾನು ನಿಮ್ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು, ಬೆಳಕಿನ ಛಾಯೆ ಅದ್ರ ಮೇಲೆ ಬೀಳೋದ್ರಿಂದ, ಫೋಕಸ್ ಅದ್ರ ಮೇಲೆ ಬಿದ್ದಿರೋದ್ರಿಂದ ಕಾಣಿಸ್ತಾ ಇರ್ಬೋದು. ಇದೇನಂತ ಹೇಳಿದ್ರೆ ಮಾಸ್ಕ್ಯುಲೈನ್ ಅಂತ ಹೇಳಿ ಬರೆದಿರುವಂತದ್ದು. ಸೊ ಮೊದಲೇ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಡ್ರೋನ್ ಅಂತ ಹೇಳಿ ಮಾಸ್ಕ್ಯುಲೈನ್ ಅಲ್ಲಿ ಕರೆದ್ರೆ, ಫೆಮಿನೈನ್ ಅಲ್ಲಿ ಬೀಸ್ ಅಂತ ಹೇಳಿ ಕರಿತೀವಿ. ಡ್ರೋನ್ ಅಂದ್ರೆ ಗಂಡು ಜೇನು ನೊಣ ಅಂತ ಕರೆದ್ರೆ, ಇದನ್ನ ಹೆಣ್ಣು ಜೇನು ನೊಣ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಒನ್ ಪಿಕಾಕ್ ಅಂತ ಇದೆ. ಇಲ್ಲಿ ಫೆಮಿನೈನ್ ಜೆಂಡರ್ ಅಲ್ಲಿ ಫಿ ಹೆನ್ ಅಂತ ಕನ್ಸಿಡರ್ ಮಾಡ್ತೀವಿ. ಪಿಕಾಕ್ ಅಂದ್ರೆ ನವಿಲು. ಜಾರ್ ಅಂತ ಇದೆ ಅಂದ್ರೆ ನಿರಂಕುಶ ರಾಜ. ಇಲ್ಲಿ ಜರಿನಾ ಅಂತ ಇದೆ, ನಿರಂಕುಶ ರಾಣಿ. ಸೊ ಶಫರ್ಡ್ ಅಂತ ಇದೆ, ಕುರುಬ. ಇಲ್ಲಿ ಸೆಫರ್ಡಸ್ ಅಂತ ಫೆಮಿನೈನ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಪ್ಯಾಟ್ರೋನ್ ಅಂತ ಇದೆ, ಪ್ಯಾಟ್ರೋನೆಸ್. ಸ್ಟೆವಾರ್ಡ್ ಅಂತ ಇದೆ, ಸ್ಟೆವಾರ್ಡಸ್. ಟ್ರೈಟರ್ ಅಂತ ಇದೆ, ಟ್ರೈಟರಸ್ ಅಂದ್ರೆ ವಂಚಕ ಅಂತ ಹೇಳಿ ಇದನ್ನ ಕರೆದ್ರೆ ಇಲ್ಲಿ ವಂಚಕಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ವಿಜಾರ್ಡ್ ಅಂತ ಇದೆ, ವಿಚ್ ಅಂತ ಹೇಳಿ ಫೆಮಿನೈನ್ ಜೆಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಪ್ರಾಪೆಟ್ ಅಂತ ಇದೆ ಅಂದ್ರೆ ಪೂಜಾರಿ. ಇಲ್ಲಿ ಫೆಮಿನೈನ್ ಜೆಂಡರ್ ಅಲ್ಲಿ ಪ್ರಾಪೆಟಸ್ ಅಂತ ಹೇಳಿ ಕರಿತೀವಿ. ಸೊ ದ ಲಾಸ್ಟ್ ಒನ್ ಹಾರ್ಸ್ ಅಂತ ಇದೆ. ಅದನ್ನ ಫೆಮಿನೈನ್ ಜೆಂಡರ್ ತಗೊಂಡ್ ಬಂದಾಗ ಮೇರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದೇನಿದೆ ಅಲ್ವಾ, ಇದು ಟಿಇಟಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಡೆಸ್ತಕ್ಕಂತಹ ಟಿಇಟಿಯ ಸೆಕೆಂಡ್ ಪೇಪರ್ ಅಲ್ಲಿ ರೈಸ್ ಆಗಿರ್ತಕ್ಕಂತಹ ಕ್ವಶನ್ ಆಗಿತ್ತು. ಇಲ್ಲೇನಿದೆ ಅಲ್ಲ, ಇದು ಸಿಟಿಇಟಿ ಫಸ್ಟ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಕ್ವಶನ್ ಆಗಿತ್ತು. ಸೊ ಈ ರೀತಿ ಮಾಸ್ಕ್ಯುಲೈನ್ ಜೆಂಡರ್ ಇದನ್ನ ಫೆಮಿನೈನ್ ಜೆಂಡರ್ ಮಾಡಿ ಅಂತ ಹೇಳಿ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ. ಸೊ ಇಲ್ಲೊಂದಷ್ಟು ಶಬ್ದಗಳಿದಾವೆ, ಇವುಗಳನ್ನ ನಾನು ಮೊದಲೇ ಬರೆದು ತೋರಿಸಿದ್ದೆ. ಇದನ್ನ ನಾವು ಮೇಲ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾ, ಫಿಮೇಲ್ ಅಲ್ಲಿ ಮಾಡ್ಬೇಕಾ, ಅಥವಾ ನ್ಯೂಟ್ರಲ್ ಜೆಂಡರ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾ ಅಂತ ಹೇಳಿ. ಇವುಗಳನ್ನ ನಾವು ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ಯಾಕೆ ಹಾಕ್ತಾ ಇದೀವಿ ನೀವು ಕೇಳ್ಬೋದು. ಏನಂತ, ಸನ್ ಮತ್ತೆ ಮೂನ್ಗೆ ಜೀವ ಇಲ್ಲ, ಜೀವ ಇಲ್ಲದನ್ನ ನಾವು ನ್ಯೂಟ್ರಲ್ ಜೆಂಡರ್ ಅಲ್ಲಿ ಬಳಸಬೇಕು ಅಂತ ಹೇಳಿದ್ರಲ್ಲ, ಮತ್ತೆ ಎಲ್ಲಿ ಯಾಕೆ ಮೇಲ್ ಮತ್ತೆ ಫಿಮೇಲ್ ಅಂತ ಬಳಸಿದೀವಿ? ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ವರ್ಡ್ಸ್ ಗಳನ್ನ ನಾವು ಕೆಲವೊಂದಷ್ಟು ವಿಷಯಗಳನ್ನ ಸ್ಟ್ರೆಂತ್ ಮತ್ತೆ ವೈಲೆನ್ಸ್ ಆಧಾರದ ಮೇಲೆ ಮಾಸ್ಕ್ಯುಲೈನ್ ಜೆಂಡರ್ ಅಲ್ಲಿ ಬಳಸ್ತೀವಿ. ಕೆಲವೊಂದಷ್ಟು ಶಬ್ದಗಳನ್ನ ಅವುಗಳ ಸಾಫ್ಟ್ನೆಸ್ ಆಧಾರದ ಮೇಲೆ ಫೆಮಿನೈನ್ ಜೆಂಡರ್ ಅಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಸನ್ ಅಂತ ಬಂದಾಗ ಅದರ ಸ್ಟ್ರೆಂತ್ ಮತ್ತೆ ವೈಲೆನ್ಸ್ ನ ಆಧಾರದ ಮೇಲೆ ಅದನ್ನ ನಾವು ಮಾಸ್ಕ್ಯುಲೈನ್ ಜೆಂಡರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಸಮ್ಮರ್ ಅನ್ನೋದು, ವಿಂಟರ್ ಅನ್ನೋದು, ಟೈಮ್ ಅನ್ನೋದು, ಡೆತ್ ಅನ್ನೋದು, ಇವು ಸ್ವಲ್ಪ ಹಾರ್ಮ್ಫುಲ್ ಆಗಿರ್ತಕ್ಕಂತಹ ವರ್ಡ್ಸ್ ಗಳಾಗಿರೋದ್ರಿಂದ ನಾವು ಮಾಸ್ಕ್ಯುಲೈನ್ ಜೆಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಅದೇ ನಾವು ಸಾಫ್ಟ್ನೆಸ್ ಗೆ ಬಂದಾಗ ಮೂನ್ ಅನ್ನೋದನ್ನ ಮತ್ತೆ ಅರ್ತ್, ಸ್ಪ್ರಿಂಗ್, ಆಟಮ್, ಲಿಬರ್ಟಿ, ಜಸ್ಟಿಸ್, ಮರ್ಸಿ ಇವೆಲ್ಲವೂ ಕೂಡ ಸಾಫ್ಟ್ನೆಸ್ ಅನ್ನ ಸೂಚಿಸೋದ್ರಿಂದ ಅವುಗಳನ್ನ ಫೆಮಿನೈನ್ ಜೆಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಷ್ಟೋ ಸಾರಿ ನಾವು ಕನ್ನಡದಲ್ಲಿ ಮೂನ್ ಅನ್ನೋದನ್ನ ರಾಂಗ್ ಆಗಿ ಹೇಳ್ತಾ ಇದ್ವಿ. ಆಕಾಶದಲ್ಲಿ ಚಂದ್ರನನ್ನ ತೋರಿಸಿ ಚಂದಮಾಮ ಚಂದಮಾಮ ಅಂತ ಹೇಳ್ತಾ ಇದ್ರು. ಅದು ಚಂದಮಾಮ ಅಲ್ಲ, ಚಂದಮಾಮಿ. ಯಾಕಂತ ಹೇಳಿದ್ರೆ ಅದನ್ನ ನಾವು
ಫಿಮೇಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅರ್ತ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ, ಭೂತಾಯಿ ಅಂತ ಹೇಳಿ ನಾವು ಆಲ್ರೆಡಿ ಅದನ್ನ ಕನ್ನಡದಲ್ಲಿ ಭೂತಾಯಿ ಅಂತಾನೆ ಕರಿತೀವಿ. ಸೊ ಅದಕ್ಕಾಗಿ ಅರ್ತ್ ಅನ್ನ ಫೆಮಿನೈನ್ ಜೆಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟೇ, ಯಾವುದು ವೈಲೆನ್ಸ್ ಮತ್ತೆ ಸ್ಟ್ರೆಂತ್ ಗಳ ಆಧಾರವನ್ನ ಸೂಚಿಸುತ್ತೋ ಅದನ್ನ ಮಾಸ್ಕ್ಯುಲನ್ ಜೆಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾವುದು ಸಾಫ್ಟ್ನೆಸ್ ಅನ್ನ ಸೂಚಿಸ್ತೋ ಅದನ್ನ ಫೆಮಿನೈನ್ ಜೆಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಕೆಲವೊಂದಷ್ಟನ್ನ ಮಾತ್ರ, ಹಾಗಂತ ಎಲ್ಲಾ ನ್ಯೂಟ್ರಲ್ ಜೆಂಡರ್ ಗಳನ್ನ ತಗೊಂಡ್ ಬಂದು ಮತ್ತೆ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಜೆಂಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಷ್ಟು ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ ಗಳಲ್ಲಿ ಕೇಳಿದ ಕ್ವಶನ್ಸ್ ಗಳಾಗಿದ್ವು. ಸೊ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ನೌನ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ನೌನ್ ಅಂದ್ರೆ ಏನು, ಅದರ ಕೈಂಡ್ಸ್ ಗಳು ಯಾವ್ದು, ಮತ್ತೆ ಅದರ ಮುಂದುವರೆದ ಭಾಗವಾದಂತಹ ನಂಬರ್ಸ್, ಆಮೇಲೆ ಇವತ್ತು ಜೆಂಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಗೆ ನೌನ್ ಟಾಪಿಕ್ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ಮುಗಿದೋಯ್ತು. ನೆಕ್ಸ್ಟ್ ಟಾಪಿಕ್ ಅಂತ ಬಂದಾಗ ಪ್ರನೌನ್ ಅಂತ ಬರುತ್ತೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಸ್ ಯೂಶುವಲ್ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಅನ್ನ ಹಿಟ್ ಮಾಡಿ, ಅಲ್ಲಿ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಂದ್ರೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫೈ ಆಗುತ್ತೆ. ನೀವು ಅದನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಈ ಹಿಂದಿನ ಕ್ಲಾಸಸ್ ಗಳನ್ನ ನೋಡಿಲ್ವೋ ಅವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನ ಹೋಗಿ ಒಂದ್ಸಾರಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.